ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ನರ್ಸರಿಗೆ ಹೋಗ್ತಾ ಇದ್ದೀನಿ. ನನಗೆ ಡ್ರ್ಯಾಗನ್ ಫ್ರೂಟ್ ಗಿಡ ಬೇಕಾಗಿತ್ತು, ಅದನ್ನು ತರೋಣ ಅಂದ್ಬಿಟ್ಟು ಹೋಗಿದ್ದೆ. ಅದರಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡ ಸಿಗಲಿಲ್ಲ. ಅಲ್ಲಿ ಏನಿದ್ರು ಹೂವಿನ ಗಿಡಗಳು ಮತ್ತು ಸೋ ಗಿಡಗಳಿತ್ತು. ನಾನು ಸೋ ಗಿಡಗಳನ್ನೇನು ಅಷ್ಟು ಇಷ್ಟಪಡಲ್ಲ. ಹೂವಿನ ಗಿಡಗಳು ಅಷ್ಟೇನು ಕಲೆಕ್ಷನ್ ಇರಲಿಲ್ಲ. ಇದ್ದಿದ್ರಲ್ಲಿ ಸುಮಾರಾಗಿತ್ತು ಗಿಡಗಳು. ಆದರೆ ಹಣ್ಣಿನ ಗಿಡಗಳೆಲ್ಲ ದೊಡ್ಡ ದೊಡ್ಡ ಗಿಡಗಳು, ತರೋಕಾಯ್ತಿರಲಿಲ್ಲ, ಅಷ್ಟು ದೊಡ್ಡ ಗಿಡಗಳಿದ್ದು. ಮತ್ತು ಮಾವಿನ ಗಿಡ, ಹಲಸಿನ ಗಿಡ ಎಲ್ಲ ಇತ್ತು. ಅದು ದೊಡ್ಡದಾಗ್ಬಿಟ್ಟಿತ್ತಲ್ಲ ಅಂತ ನಾನೇನು ಅದನ್ನು ತರಲಿಲ್ಲ. ಅದನ್ನು ತಗೊಬರೋಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಹಾಗೆ ಅವರು ಎಲ್ಲ ಗಿಡಗಳೆಲ್ಲ ತೋರಿಸ್ತಾಯಿದ್ರು. ಅದರಲ್ಲಿ ಸೋ ಗಿಡಗಳೇ ಜಾಸ್ತಿ ಇದ್ದಿದ್ದು. ಸೇವಂತಿಗೆ ಗಿಡ ತರೋಣ ಅಂದ್ಕೊಂಡೆ. ಆ ಸೇವಂತಿಗೆ ಗಿಡಗಳು ಅಷ್ಟೇನು ಬುಸಿಯಾಗಿರಲಿಲ್ಲ, ಪೆಟಲ್ಸು ಜಾಸ್ತಿ ಇರಲಿಲ್ಲ. ಅಲ್ಲಿ ಅವರು ನರ್ಸರಿಯವರೆಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಇದು ಈ ಗಿಡ ಅಂತ ನಮಗೆ ತೋರಿಸ್ತಾಯಿದ್ರು. ನಾವಾಗೆಲ್ಲ ನೋಡಿಕೊಂಡು ಇನ್ನೇನು ಹೋಗಿದ್ದೀವಲ್ಲ ಅಂದ್ಬಿಟ್ಟು ಎಲ್ಲ ನೋಡಿದ್ವಿ. ಅದರಲ್ಲಿ ಹೂವಿನ ಗಿಡಗಳಿಗಿಂತ ಜಾಸ್ತಿ ಸೋ ಗಿಡಗಳು ಮತ್ತು ಹಣ್ಣಿನ ಗಿಡಗಳೇ ಇದ್ದಿದ್ದು. ನಾನು ಅದರಲ್ಲಿ ದಾಸವಾಳ ಗಿಡ ನೋಡಿದೆ. ಗಿಡ ಅಂತೂ ತುಂಬ ಬುಸಿಯಾಗಿತ್ತು, ಆದರೆ ಒಂದು ಹೂವೂ ಅರಳಿರಲಿಲ್ಲ, ಎಲ್ಲ ಮೊಗ್ಗೆ. ಅದರಲ್ಲಿ ಕಲರ್ಸೇ ಗೊತ್ತಾಗಲಿಲ್ಲ ನನಗೆ ಯಾವ ಕಲರ್ಸು ಇದೆ ಅಂತ. ಅವ್ರಿಗೂ ನರ್ಸರಿಯವ್ರಿಗೂ ಅಷ್ಟೇನು ಗೊತ್ತಾಗಿರಲಿಲ್ಲ. ಎಲ್ಲ ಮೊಗ್ಗೆ, ಒಂದು ಹೂವೂ ಅರಳಿರ್ತಾ ಇರೋದ್ರಿಂದ ನಾನು ಯಾವುದೋ ಒಂದು ಇರಲಿ ಅಂದ್ಬಿಟ್ಟು ಒಂದನ್ನು ತಗೊಂಡೆ. ಗಿಡಗಳಂತೂ ತುಂಬ ಹೆಲ್ದಿಯಾಗಿತ್ತು ಮತ್ತು ಬುಸಿಯಾಗೂ ಇತ್ತು. ಈ ಅಪ್ಪ ನರ್ಸರಿಯವರು ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅದರಲ್ಲಿ ಒಂದು ಗಿಡನ ನಾನು ತಗೊಂಡೆ, ದಾಸವಾಳ ಗಿಡಗಳನ್ನ. ಇವರು ಗಿಡಗಳನ್ನ ತಿರುಪತಿಯಿಂದ ತರಿಸ್ತಾರಂತೆ. ಅವ್ರು ಹೇಳಿದ್ರು, ನಾವು ತಿರುಪತಿಯಿಂದ ತರಿಸ್ತೀವಿ ಗಿಡಗಳನ್ನಂತ. ಹ್ಯಾಂಗಿಂಗ್ ಪಾಟು ಎಲ್ಲ ಇತ್ತು. ಅದರಲ್ಲಿ ಸೋ ಗಿಡಗಳಂತೂ ತುಂಬ ಉದ್ದ ಬೆಳೆದ್ಬಿಟ್ಟಿತ್ತು, ತುಂಬ ಜಾಸ್ತಿನೇ ಇತ್ತು ಸೋ ಗಿಡಗಳು. ಹಣ್ಣಿನ ಗಿಡಗಳು ಇತ್ತು, ಆದರೆ ನನಗೆ ಬೇಕಾದ ಹಣ್ಣಿನ ಗಿಡ ಅಲ್ಲಿ ಸಿಗಲಿಲ್ಲ. ಅದರಿಂದ ನಾನು ತಗೊಂಡು ಬರಲಿಲ್ಲ. ನಾನು ದಾಸವಾಳ ಹೂವು ಒಂದೇ ಒಂದು ತಗೊಬಂದೆ ಅಷ್ಟೇ. ಇದು ಲಾಸ್ಟ್ ಟೈಮ್ ನಾನು ರೀಪಾಟ್ ಮಾಡಿದೆ ನೋಡಿ, ನರ್ಸರಿಯಿಂದ ತಂದದ್ದು ಗಿಡದಲ್ಲಿ. ನಮ್ಮ ತೋಟಕ್ಕೆ ಬಂದಮೇಲೆ ಇದು ಹೂವು ಬಿಟ್ಟಿರೋದು. 3 ಹೂವು ಬಿಟ್ಟೈತೆ. ಅದು ಇನ್ನೊಂದು ಮಗ್ಗಾಗಿದೆ. ಇದು ಬೇರೆ ಕಲರು, ಅದು ಬೇರೆ ಕಲರು. ಇದು ಕನಕಾಂಬರ ಕಲರು. ಇದರಲ್ಲಿ ಹೊಸ ಬ್ರ್ಯಾಂಚಸ್ ಬಂದು ಒಂದು ಮುಗ್ಬಿಟ್ಟೈತೆ. ಅದರಲ್ಲಿ ಯೆಲ್ಲೋ ಕಲರಲ್ಲಿ 3 ಬಿಟ್ಟೈತೆ. ನಾನು ಗಿಡ ತಂದೆ ನರ್ಸರಿಯಿಂದ ಅನ್ನಲ್ಲ, ದಾಸವಾಳ ಗಿಡನ. ಅದನ್ನು ತಂದು ಒಂದು ವಾರ ಆದಮೇಲೆ ನಾನು ರೀಪಾಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ತಂದ ತಕ್ಷಣ ಯಾವುದೇ ಗಿಡನಾಗಲಿ ರೀಪಾಟ್ ಮಾಡಬಾರ್ದು. ಅದು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋವರೆಗೆ ಬಿಡಬೇಕು. ಹೊಂದ್ಕೊಂಡಾದಮೇಲೆ ನಾವು ಅದನ್ನು ರೀಪಾಟ್ ಮಾಡಬೇಕು. ತಂದೊಂದು ವಾರ ಆಗಿತ್ತು, ಅದಕ್ಕೆ ಇವಾಗ ರೀಪಾಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದು ಒಣಗೊನೆ ಸೊಪ್ಪು ನಾನು ರೀಪಾಟ್ ಮಾಡೋ ಜಾಗದಲ್ಲಿ ಹುಟ್ಟಿತ್ತು, ಅದಕ್ಕೆ ಅದನ್ನು ತೆಗೆದುಬಿಟ್ಟೆ. ನೋಡಿ, ಇಲ್ಲಿ ಈ ರೀತಿ ಗಿಡ ಬಿಸಿಲಿಗೆ ಸ್ವಲ್ಪ ಬಾಡ್ಕೊಂಡಾಗಿದೆ. ಒಂದು ವಾರ ಆದಮೇಲೆ ಮಾಡ್ತಾಯಿದ್ದೀನಿ. ಆಮೇಲೆ ಮೊಗ್ಗುಗಳು ಅಷ್ಟೇ, ಮುಟ್ಟಿದ್ರೆ ಸಾಕು ಬಿದ್ದೋಯ್ತಾ ಇದೆ. ಅಷ್ಟೊಂದು ಗಟ್ಟಿ ಇಲ್ಲ ಇವು. ಮುಟ್ಟಿದ್ರೆ ಸಾಕು ಬಿದ್ದೋಗುತ್ತೆ ಗಿಡ. ಅದು ಮುಟ್ಟಿದ್ರೆ ಸಾಕು ಬಿದ್ದೋಯ್ತಾ ಇತ್ತು ಮಗ್ಗುಗಳು. ಸುಮಾರು ಮಗ್ಗುಗಳು ಬಿದ್ದೋದು. ಇನ್ನು ಇರುವಷ್ಟೇ ಇರಲಿ ಅಂದ್ಬಿಟ್ಟು ನಾನು ಅದನ್ನು ನೆಡ್ತಾಯಿದ್ದೀನಿ. ನೋಡೋಣ, ಯಾವುದಾದ್ರೂ ಒಂದು ಅರಳಿದ್ರೆ ಅದು ಯಾವ ಕಲರು ಅಂತ ನೋಡೋ ಕ್ಯೂರಿಯಾಸಿಟಿ ನನಗೂ ಇದೆ. ಅದು ಕಲರ್ ನಾನು ಇಷ್ಟಪಟ್ಟದ ಕಲರೇ ಆಗಿರಲಿ ಅಂತ ನಾನು ಅನ್ಕೋತಾ ಇದ್ದೀನಿ. ಅದರಲ್ಲಿ ನೆಟ್ ಪ್ಯಾಕು ಇತ್ತು, ಇದ್ದದ ಅಂತ ಎಲ್ಲ ನಾನು ಚೆಕ್ ಮಾಡಿದೆ. ಇತ್ತು. ಬೇರುಗಳಂತೂ ತುಂಬ ಬೇರು ಬಿಟ್ಟಿದೆ, ಸಣ್ಣ ಸಣ್ಣ ಬೇರುಗಳಂತೂ ತುಂಬ ಇದೆ. ಅದಕ್ಕೆ ನಾನು ನೆಟ್ ಪ್ಯಾಕ್ನ ತೆಗಿಬಾರ್ದು ಅಂದ್ಬಿಟ್ಟು ಹಾಗೆ ನೋಡಿದೆ ಇದೆಯಾ ಇಲ್ವಾ ಅಂತ. ಆದರೆ ನೆಟ್ ಪ್ಯಾಕ್ ಅದರಲ್ಲಿತ್ತು. ಆದರೆ ನಾನು ತೆಗೆದು ಅದಕ್ಕೇನು ಬೇರುಗಳಿಗೇನಾದರೂ ನೋವಾಗಿ ಗಿಡ ಬರದೆ ಹೋದ್ರೆ ಒಣಗೋಗಿದ್ರೆ ಏನು ಮಾಡೋದು ಅಂದ್ಬಿಟ್ಟು ನಾನು ಅದು ನೆಟ್ ಪ್ಯಾಕೇನು ತೆಗಿಲಿಲ್ಲ. ಹಾಗೆ ಮಾಡ್ತಾಯಿದ್ದೀನಿ. ನೆಲದಲ್ಲಿ ಆಗ್ತಾ ಇರೋದ್ರಿಂದ ನನಗೇನು ಸಮಸ್ಯೆ ಆಗಲ್ಲ ಅದು ಅಂದ್ಕೊಂಡಿದ್ದೀನಿ. ನಾನು ನೆಲಕ್ಕೆ ಹಾಕ್ತಾಯಿದ್ದೀನಿ ಇದನ್ನು. ಅದರಲ್ಲಿ ನೋಡಿ ನೆಟ್ ಪ್ಯಾಕ್ ಕಾಣಿಸ್ತಾ ಇದೆ. ಅದರಲ್ಲಿ ನೆಟ್ ಪ್ಯಾಕು ಇದೆ. ನಾನು ಅಲ್ಲಿ ನರ್ಸರಿಲಿ ಏನು ಕೇಳಿರಲಿಲ್ಲ, ಇಲ್ಲೇ ಬಂದು ನಾನು ಚೆಕ್ ಮಾಡಿದೆ ಇದೆಯಾ ಇಲ್ವಾ ಅಂತ. ಅದರಲ್ಲಿತ್ತು. ನಾನೇನು ಅದನ್ನು ತೆಗಿಯೋಕ್ಕೆ ಹೋಗಲಿಲ್ಲ, ಹಾಗೆ ನೆಟ್ಬಿಟ್ಟು ನೀರು ಹಾಕ್ತೆ. ಅದಕ್ಕೆ ಹಂಗೆ ಸ್ವಲ್ಪ ಕೌಡನ್ ಕಾಂಪೋಸ್ಟು ಇತ್ತು, ಅದಕ್ಕೆ ಜೊತೆಲಿ ಅದನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಸೆಟ್ಟಾಗಿ ಚೆನ್ನಾಗಿ ಬಂದಮೇಲೆ ನಾನು ಇನ್ನೊಂದು ಸಲ ಅದನ್ನು ತೋರಿಸ್ತೀನಿ, ಗಿಡನೇ ಹೇಗಿರುತ್ತೆ ಅಂತ. ಕಲರ್ ಯಾವುದು ಅಂತ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ. ಯಾವ ಕಲರ್ ಸಿಕ್ಕಿದೆ ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಯಾವ ಕಲರ್ ಸಿಗುತ್ತೆ ಅಂತ. ಅವರು ನರ್ಸರಿಯವರು ಇದು ಡಬಲ್ ಪೆಟಲ್ಲು ಅಂತ ಹೇಳಿದ್ದಾರೆ. ನೋಡೋಣ, ನಾನು ಹಂಗೆ ಅಂದ್ಕೊಂಡಿದ್ದೀನಿ ಡಬಲ್ ಪೆಟಲ್ಲು ಅಂತ. ಆದರೆ ಡಬಲ್ ಪೆಟಲ್ಗೆ ಬೇರೆ ರೇಟು, ಸಿಂಗಲ್ ಪೆಟಲ್ಗೆ ಬೇರೆ ರೇಟ್ ಇತ್ತು. ನಾನು ಸಿಂಗಲ್ ಪೆಟಲ್ ಬೇಡ ಅಂದ್ಬಿಟ್ಟು ಡಬಲ್ ಪೆಟಲ್ಲೇ ತಗೊಬಂದಿದ್ದೀನಿ. ಹಾಗೆ ಇನ್ನು ಸ್ವಲ್ಪ ಗಿಡಗಳನ್ನೂ ನಾನು ರೀಪಾಟ್ ಮಾಡ್ತಾಯಿದ್ದೀನಿ. ಸಣ್ಣ ಸಣ್ಣ ಸಸಿಗಳನ್ನ ನಾನು ಯಾವ ಗಿಡನ ಮತ್ತೆ ರೀಪಾಟ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಅಲ್ಲಿ ಮಗ್ಗು ಬಿದ್ದೋಗಿತ್ತು ನೋಡಿ, ಈ ಥರ ಇದೇ ಕಲರು. ಅರಳಿದ ಮೇಲೆ ಯಾವುದಾಗುತ್ತೋ ಗೊತ್ತಿಲ್ಲ. ಕಲರ್ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಅದು ಮಗ್ಗು ಉದುರೋಯ್ತು, ಅದನ್ನೇ ಓಪನ್ ಮಾಡಿ ತೋರಿಸ್ತಾಯಿದ್ದೀನಿ. ನೋಡಿ, ಇಲ್ಲಿ ಈ ರೀತಿ ಇದೆ. ನೋಡೋಣ ಯಾವ ಕಲರ್ ಬರುತ್ತೆ ಅಂತ. ಅವು ಸಣ್ಣ ಸಣ್ಣ ಸೇವಂತಿಗೆ ಗಿಡಗಳೆಲ್ಲ ಮಸ್ತಾರಿ ಹುಟ್ಟಿತ್ತು. ನಮ್ಮ ತೋಟದಲ್ಲಂತೂ ಸಣ್ಣ ಸೇವಂತಿಗೆಗಳು ಸುಮಾರಿದೆ. ಅದನ್ನೆಲ್ಲ ಇದು ಮಗ್ಗಾಗಿದೆ. ಅದನ್ನೊಂದು ಕೋಲ್ ನೆಟ್ಬಿಟ್ಟು ಕಟ್ಟಿದ್ದೀನಿ. ಇನ್ನು ಸಣ್ಣ ಸಸಿಗಳು ನೋಡಿ ಸುತ್ತ ಇಷ್ಟೊಂದು ಬಂದಿದೆ ಅಂತ, ತುಂಬ ಜಾಸ್ತಿ ಬಂದಿದೆ. ಅದಕ್ಕೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಣ, ನಾನು ಪಾಟ್ಗೆ ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ತೋಟದಲ್ಲಿ ಜಾಗ ಎಲ್ಲ ಎಷ್ಟು ಜಾಗ ಇತ್ತು ಅಷ್ಟು ಜಾಗದಲ್ಲೂ ಗಿಡಗಳು ಆವರಿಸ್ಕೊಂಡವೆ. ಈಗಿರೋದ್ರಲ್ಲಿ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪನ ಕಟ್ಟಿಂಗ್ಸ ತೆಗಿತಾ ಇದ್ದೀನಿ, ಸೇವಂತಿಗೆ ಕಟ್ಟಿಂಗ್ಸ್ನ. ತೆಗೆದು ಡಬ್ಬಗಳಿಗೆ ಚಿಕ್ಕ ಚಿಕ್ಕ ಕವರ್ಗಳಿಗೆ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ.
ನೋಡಿ ಇದು ಎಲ್ಲೋ ಮತ್ತು ಆರೆಂಜ್ ಮಿಕ್ಸು. ಇದು ಹೂವು ದೊಡ್ಡದು ಹೂವು ಬರುತ್ತೆ, ತುಂಬ ಚೆನ್ನಾಗಿದೆ ಹೂವು. ನೀವು ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ. ಸುಮಾರು ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಆ ಗಿಡನ. ನೋಡಿ ತೆಗೆದು ಇದು ನರ್ಸರಿ ಕವರು. ಅದೇ ಗಿಡನ ರೀಪಾಟ್ ಮಾಡೋದ್ರಲ್ಲಿ ದಾಸವಾಳ ಗಿಡ ನಾನೇನು ಕವರ್ನ ಅದನ್ನ ಅರ್ಧಾಕಿಲ್ಲ, ಹಾಗೆ ಈಸಿಯಾಗಿ ತಗೊಂಡಿದ್ದೆ ಗಿಡನ. ಅದಕ್ಕೂ ಹಾಕ್ತಾಯಿದ್ದೀನಿ. ಮತ್ತು ಸಣ್ಣ ನೀರಿನ ಬಾಟ್ಲುಗಳಿತ್ತು ನೋಡಿ, ಅದನ್ನು ಕಟ್ ಮಾಡಿ ಅದಕ್ಕೂ ಹಾಕ್ತಾಯಿದ್ದೀನಿ. ಇದರಲ್ಲಿ ಏನಪ್ಪ ಅಂದರೆ ಬಾಟ್ಲುಗಳಲ್ಲಿ ಚೆನ್ನಾಗಿ ಹೋಲ್ ಮಾಡಬೇಕು, ನೀರು ಸರಾಗವಾಗಿ ಎರ್ಕೊಂಡು ಹೋಗಬೇಕು, ಆ ರೀತಿ ಹೋಲ್ ಮಾಡಬೇಕು. ಇದು ಪಾರಿಜಾತ ಸೀಡ್ಸು. ಊರಿಗೆ ಹೋಗಿದ್ದೆ, ಅವಾಗ ತಗೊಬಂದಿದ್ದೆ. ನೋಡೋಣ ಬರುತ್ತಾ ಇಲ್ವೋ ಅಂತ ನನಗೂ ಗೊತ್ತಿಲ್ಲ. ಇದೇ ಮೊದಲನೇ ಸಲ ನಾನು ಹಾಕ್ತಾ ಇರೋದು. ಇದು ಕಟ್ಟಿಂಗ್ಸಿಂದನೂ ಬರುತ್ತಂತೆ ಮತ್ತು ಸೀಡ್ಸಿಂದನೂ ಬರುತ್ತಂತೆ, ನನಗೂ ಗೊತ್ತಿಲ್ಲ. ನೋಡೋಣ, ಸೀಡ್ಸ್ ತಂದಿದ್ನಲ್ಲ ಊರಿಂದ, ಬರುತ್ತಾ ಇಲ್ವೋ ನೋಡೋಣ ಅಂದ್ಬಿಟ್ಟು ನಾನು ಸೀಡ್ಸ್ ಹಾಕ್ತಾ ಇದ್ದೀನಿ. ಇದನ್ನು ಮೇಲ್ಗಡೆ ಒಂಥರ ಇರುತ್ತೆ, ಅದನ್ನು ಓಪನ್ ಮಾಡಿಕೊಂಡ್ರೆ ಅದರೊಳಗಡೆ ಈ ಥರ ಬೀಜಗಳಿರುತ್ತೆ. ಒಂದು ಕಾಯಿಲಿ 2 ಬೀಜ ಇರುತ್ತೆ ನೋಡಿ, ಈ ರೀತಿ ಇದೆ ಬೀಜ. ಅದನ್ನು ನಾನು ಲೋಟಕ್ಕೆ ಹಾಕ್ತಾಯಿದ್ದೀನಿ. ನೋಡೋಣ ಮೊಳಕೆ ಬರುತ್ತಾ ಹೇಗೆ ಏನು ಅಂತ. ಇದೇ ಮೊದಲನೇ ಪ್ರಯತ್ನ. ಬಂದರೆ ಖುಷಿಯಾಗುತ್ತೆ ನೋಡಿ. ಈ ರೀತಿ ಇದಕ್ಕೂ ಹಾಕ್ತಾಯಿದ್ದೀನಿ. ಮತ್ತು ಸಣ್ಣ ನೀರಿನ ಬಾಟ್ಲುಗಳಿಗೆ ಎಲ್ಲ ಗಿಡಗಳನ್ನ ಹಾಕಿ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ನೋಡಿ. ಹೋಲ್ ಜಾಸ್ತಿ ಇರಲಿಲ್ಲ ಅಂದರೆ ನೀರು ಒಳಗಡೆ ನಿಂತ್ಕೊಂಡು ಹಿಂಗೆಲ್ಲ ಪಾಚಿ ಬಂದುಬಿಡುತ್ತೆ, ಮತ್ತು ಬೇರು ಕೊಳ್ತೋಗುತ್ತೆ. ಗಿಡ ಅಂತೂ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ ನೋಡಿ. ಈ ರೀತಿಯಾಗಿ ನಮ್ಮ ಹತ್ರಲ್ಲೂ ಒಂದು ಗಿಡ ಹಾಳಾಗಿತ್ತು. ಇವಾಗ ತೆಗೆದು ನಾನು ಮತ್ತೆ ಹೋಲ್ ಮಾಡಿ ದೊಡ್ಡ ಹೋಲ್ಗಳನ್ನ ಮಾಡಿ ಅದಕ್ಕೆ ನಾನು ಕಟಿಂಗ್ಸ್ ಇಡ್ತಾಯಿದ್ದೀನಿ ನೋಡಿ. ಈ ರೀತಿ ಹೋಲ್ ಮಾಡ್ಕೋಬೇಕು ದೊಡ್ಡದಾಗಿ, ಇಲ್ಲಾಂದರೆ ನೀರು ನಿಂತ್ಕೊಂಡು ಅದು ಪಾಚಿ ಬಂದು ಬೇರು ಕೊಳ್ತೋಗುತ್ತೆ ನೋಡಿ. ಈ ರೀತಿ ಆಗುತ್ತೆ. ನಾನು ಇದರಲ್ಲೇ ಏನು ಬಿಡೋದಿಲ್ಲ, ದೊಡ್ಡದಾದ್ಮೇಲೆ ರೀಪಾಟ್ ಮಾಡ್ಕೊತೀನಿ, ಬೇರೆ ಪಾಟ್ಗಳಿಗೆ ಹಾಕೋತೀನಿ. ಸಣ್ಣ ಕಟಿಂಗ್ ಆಗಿರೋದ್ರಿಂದ ನಾನು ಇದಕ್ಕೆ ಹಾಕಿ ಈ ರೀತಿ ಇಟ್ಟಿದ್ದೀನಿ. ಆ ಕಟಿಂಗ್ ಇಟ್ಮೇಲೆ ಒಂದು 2 ದಿನ ನೆರಳಲ್ಲೇ ಇರಬೇಕು, ಅದು ಬಿಸಿಲಿಗೆ ಇಡಬಾರ್ದು. ಅದಕ್ಕೆ ಹಿಂಗೆ ಇಟ್ಟಿದ್ದೀನಿ. ನೆರಳಿಗೆ ತೆಗೆದು ಎತ್ತಿಡಬೇಕು. ಇವಾಗ ನಾನು ಮೀಶೋದಲ್ಲಿ ನಾನು ನರ್ಸರಿ ಕವರ್ಗಳನ್ನ ಆರ್ಡ್ರ್ ಮಾಡಿದ್ದೆ, ಅದು ಬಂದಿತ್ತು ನೋಡಿ. ಈ ರೀತಿ ಇದೆ, ಕ್ವಾಲಿಟಿ ಅಂತ ಚೆನ್ನಾಗಿದೆ ನೋಡಿ. ಇಲ್ಲಿ ಈ ಸೈಜ್ ಇದೆ ಸಾಕು ಅಂದ್ಬಿಟ್ಟು ಮೊದಲೊಂದು ಸಲ ಬುಕ್ ಮಾಡಿದ್ದೆ, ಅದು ದೊಡ್ಡ ಸೈಜ್ ಬಂದುಬಿಟ್ಟಿತ್ತು. ಇವಾಗ ನನಗೆ ಯಾವ ಸೈಜ್ ಬೇಕು ಆ ಸೈಜ್ನ ಸೈಜ್ ಬೇಕು, ಆ ಸೈಜ್ ಸಿಗುತ್ತೆ. ನಾನು ಒಂದು ಸಲ ದೊಡ್ಡದು ಬಂದುಬಿಟ್ಟಿತ್ತು, ಮತ್ತು ಅದನ್ನು ಚೇಂಜ್ ಮಾಡಿಬಿಟ್ಟು ಈ ಸೈಜ್ ತೊಗೊಂಡಿದ್ದೀನಿ. ಸಾಕು ಈ ಸೈಜ್ ಆದರೆ ಕಟಿಂಗ್ ಇಡೋಕ್ಕೆ. ನಮ್ಮ ತೋಟದಲ್ಲಿ ಸೇವಂತಿಗೆ ಸಸಿಗಳು ಜಾಸ್ತಿ ಆಗಿಬಿಟ್ಟಿದೆ, ಅದನ್ನು ನಾನು ಜಾಸ್ತಿ ಮಾಡ್ಕೋಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಬೇಕು ಅಂದವರು ಕಡಿಮೆನೂ ತರಿಸ್ಕೋಬೋದು. ನಾನು ಇದರಲ್ಲಿ 70 ಇದೆ, 70ನ ಬುಕ್ ಮಾಡಿ ತರಿಸಿದ್ದೀನಿ. ಇನ್ನೂ ಕಡಿಮೆ ಬೇಕು ಅಂದರೂ ಸಿಗುತ್ತೆ. ಬೇಕು ಅಂದವರು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ ತರಿಸ್ಕೋಬೋದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಕವರು. ಅಲ್ಲೇ ಹೋಲೆಲ್ಲ ಮಾಡಿದ್ದಾರೆ. ಇದು ಮರಳೆ ಗಿಡ, ಇದನ್ನು ಕಡ್ಡಿ, ಇದು ಕಟಿಂಗು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿತ್ತು, ಅದರಲ್ಲಿ ಕಟ್ ಬಂದೆ ನೋಡಿ. ತುಂಬ ಚೆನ್ನಾಗಿದೆ, ಅದಕ್ಕೆ ಅದನ್ನು ನೆಡೋಣ. ಆಲ್ರೆಡಿ 2 ಇದೆ ನಮ್ಮ ತೋಟದಲ್ಲಿ ಮರಳೆ ಗಿಡ. ಅದು ಯಾವ ರೀತಿ ಅಂತ ನನಗೂ ಗೊತ್ತಿಲ್ಲ, ಅದು ಚೆನ್ನಾಗಿ ಬರ್ತಾಯಿದೆ. ಅದಕ್ಕೆ ಇಲ್ಲಿ ನೆಡೋಣ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಎಲೆಗಳೆಲ್ಲನೂ ಕಟ್ ಮಾಡಿ ಇಲ್ಲಿ ನೆಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅಲ್ಲಿಗೆ ನಮ್ಮ ತೋಟದಲ್ಲಿ ಮಲ್ಲಿಗೆ ಗಿಡ ಒಂದಿಲ್ಲ, ಯಾಕೆಂದರೆ ಅದನ್ನು ತಂದು ಹಾಕಿದೆ, ಅದು ಯಾಕೋ ಹಾಳಾಗೋಯಿತು. ಇನ್ನೊಂದು ಗಿಡ ತಂದು ಹಾಕಬೇಕು. ಮರಳೆ ಗಿಡ ಅಂತೂ 3 ಇದೆ, ಬೇರೆ ಬೇರೆ ರೀತಿ ಇರೋದು, ಒಂದೇ ಜಾತಿ ಅಲ್ಲ, ಬೇರೆ ಬೇರೆ ಥರದ್ದು 3 ಗಿಡ ಇದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ. ಬಂದುಬಿಟ್ರೆ ಸಾಕು, ಬಂದರೆ ತುಂಬ ಖುಷಿಯಾಗುತ್ತೆ ನೋಡಿ. ಈ ರೀತಿ ಅದನ್ನು ನೆಡ್ತಾ ಇದ್ದೀನಿ. ಮತ್ತು ಇನ್ನೂ ಸೇವಂತಿಗೆ ಕಟಿಂಗ್ಸ್ ಎಲ್ಲ ಇಟ್ಟಿದ್ದೀನಿ, ಸುಮಾರು ಕಟಿಂಗ್ಸ್ ಇಟ್ಟಿದ್ದೀನಿ. ವೈಟ್ದು, ಎಲ್ಲೋದು ಎಲ್ಲ ಕಟಿಂಗ್ಸು ಸುಮಾರು ಇಟ್ಟಿದ್ದೀನಿ. ಕಲರ್ ಸೇವಂತಿಗೆ ಸುಮಾರು ಕಟಿಂಗ್ಸ್ಗಳನ್ನ ಇಟ್ಟಿದ್ದೀನಿ ಈ ಸಲ. ನೋಡೋಣ. ಎಲ್ಲ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ. ನಾನು ತುಂಬ ಚೆನ್ನಾಗಿ ಆರೈಕೆನೂ ಮಾಡ್ತಾಯಿದ್ದೀನಿ. ನಾನು ಗಿಡಗಳು ಅಂದರೆ ತುಂಬ ಪ್ರೀತಿಸ್ತೀನಿ. ನನಗೆ ಗಿಡ ಅಂದರೆ ತುಂಬ ಇಷ್ಟ. ಮಕ್ಕಳನ್ನ ಎಷ್ಟು ಪ್ರೀತಿಸ್ತೀನೋ ಗಿಡಗಳನ್ನೂ ಅಷ್ಟೇ ಪ್ರೀತಿಸ್ತೀನಿ. ಇದು ಗಿಡಗಳಂತೂ ತುಂಬ ಹೆಲ್ದಿಯಾಗಿವೆ. ನಾನು ಆ ರೀತಿ ನೋಡ್ಕೊತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ನೋಡ್ತಾ ಇದ್ದೀರಾ. ನಾನು ಆ ಕಟ್ಟಿಂಗ್ಗೆ ಒಂದು ಸ್ವಲ್ಪ ಮಣ್ಣು ಮೆತ್ತಾ ಇದ್ದೀನಿ. ಇದೊಂದು ರೀತಿ ಇದು ಮರಳೆ ಗಿಡ. ಇದನ್ನು ಆವಾಗಲೇ ತುಂಬ ದಿನದಲ್ಲೇ ನೆಟ್ಟಿದ್ದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.